ಪ್ರಪಂಚ ಇನ್ನೂ ಉತ್ತಮವಾದ ಒಂದು ಸ್ಥಿತಿಗೆ ಬರುವ ಸಾಧ್ಯತೆ ಇದೆ. ಕರೋನಾ ವೈರಸ್ ಇಳಿಮುಖವಾಗೋದು, ಗ್ರಾಫ್ ಕೆಳಗಾಗೋದು ಖಂಡಿತ ಸಾಧ್ಯ ಇದೆ. ಹಾಗೆ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಮಾನವನ ಜೀವನ ಗ್ರಾಫ್ ಮೇಲಕ್ಕೆ ಹೋಗೋದು ಸಾಧ್ಯತೆ ಇದೆ. ಇದಕ್ಕೆ ಕೆಲವು ಅಂಶಗಳನ್ನು ನಾವು ಎಲ್ಲರೂ ಕೂಡ ಪರಿಪಾಲನೆ ಮಾಡಿದ್ರೆ ಇದು ಆದಷ್ಟು ಬೇಗ ಆಗುತ್ತೆ. ಮೊದಲನೇ ಅಂಶ, ನಮ್ಮ ಮುಂದಿನ ಪೀಳಿಗೆ, ದ ನೆಕ್ಸ್ಟ್ ಜನರೇಷನ್, ಮಕ್ಕಳು, ಮೊಮ್ಮಕ್ಕಳು, ಇವರಿಂದ ಕಲಿಯೋದು ಬೇಕಾದಷ್ಟಿದೆ. ಪ್ರತಿಯೊಂದು ಕುಟುಂಬವು ಮಕ್ಕಳಿಂದ ಕಲಿಯುವಂತಹ, ಹೃತ್ಪೂರ್ವಕವಾಗಿ ಅದನ್ನು ಒಪ್ಕೊಳ್ಳುವಂತಹ ಮನೋಧರ್ಮ ಬೇಕು. ಜೊತೆಯಲ್ಲಿ ಸ್ವಲ್ಪ ನಮ್ಮ ಅಹಂಕಾರಕ್ಕೆ ಸೋಲು ಅನ್ನಿಸ್ಬಹುದು, ಆದರೂ ಪರವಾಗಿಲ್ಲ, ಯಶಸ್ಸಿದೆ. ಹೇಗೆ ನಮಗೆ ನಮ್ಮ ಎದುರುಗಡೆ ಕಾಣ್ತಾ ಇರೋ ಮಕ್ಕಳು ಪ್ರತ್ಯಕ್ಷ ದೇವರೋ, ಹಾಗೆ ಕಾಣದೇ ಇರೋದೊಂದು ಕೈ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಸದಾಕಾಲ ನವಚೈತನ್ಯವನ್ನು ತುಂಬ್ತಾ ಇದೆ. ನಮ್ಮೆಲ್ಲರ ಪರಿಚಯ ಆ ಶಕ್ತಿಗೆ ಇದೆ. ಜಗನ್ಮಾತೆ ಅಂತ ಕರೀರಿ, ಇಲ್ಲ ಭೂತಾಯಿ ಅಂತ ಕರೀರಿ, ಏನಾದರೂ ಕರೀರಿ, ಅನ್ನೋನ್ ಏನಾದರೂ ಕರೀರಿ, ಯಾವುದೋ ಒಂದು ಶಕ್ತಿ, ಕಾಣದೇ ಇರೋ ಶಕ್ತಿ, ಎಲ್ಲ ಕಡೆ ಆವರಿಸ್ಕೊಂಡಿರೋ ಶಕ್ತಿ ನಮ್ಮನ್ನು ಕಾಪಾಡ್ತಾನೇ ಇದೆ. ಇಷ್ಟು ಅರಿವು ನಾವು ಹಳೆತನ ಸಂಪೂರ್ಣವಾಗಿ ಈ ಸ್ಥಿತಿಗೆ ಕಾರಣವಾದ ಹಳೆತನ್ನೆಲ್ಲವನ್ನೂ ಕೂಡ ಹರಣ ಮಾಡಿ ಹೊಸ ಚಿಗುರಿಗೆ ನಾವು ಹೃತ್ಪೂರ್ವಕವಾಗಿ ವಿಶಾಲವಾಗಿ ಹೃದಯ ತೆಗೆದು ಮನಸ್ಸು ತೆಗೆದು ಸ್ವಾಗತಿಸಬೇಕು. ಇಷ್ಟು ಬಂದರೆ, ಈ ಅರಿವು ಬಂದರೆ ನಮಗೆ ಪ್ರತಿ ಕ್ಷಣವೂ ಜೀವನದಲ್ಲಿ ನೆನ್ನೆಗಳನ್ನು ಸಾಯಿಸ್ತಾ ಇವತ್ತು ಬದುಕಿ ನಾಳೆ ಭವಿಷ್ಯಕ್ಕೆ ನಾವು ಪ್ರವೇಶ ಮಾಡಬಹುದು. ಇದಕ್ಕೆ ಬೇಕಾಗಿರೋದು ಮೂರೇ ಮೂರು. ಒಂದು, ಇನ್ನೊಸೆನ್ಸ್, ಮುಗ್ಧತೆ, ಮಗುತ್ವ. ಎರಡನೇದು ಸರಳತೆ, ಸಿಂಪಲ್ಸಿಟಿ, ಸ್ವಲ್ಪ ದೀನತೆ, ಹಂಬಲ್ನೆಸ್. ಇದರಲ್ಲಿ ಮುಗ್ಧತ್ವ ಮಾತ್ರ ಬಹಳ ಮುಖ್ಯ. ನಮ್ಮಲ್ಲೆಲ್ಲರಲ್ಲೂ ಇರೋ ಆ ಮಗುತ್ವನ, ಮುಗ್ಧತ್ವನ ಕಾಪಾಡ್ಕೋಬೇಕು. ದಟ್ ಈಸ್ ಎ ಪ್ರೆಷಿಯಸ್ ಥಿಂಗ್. ಆ ಮಗುತ್ವನ ಕಾಪಾಡ್ಕೊಳ್ಳೋಕ್ಕೆ ನಮ್ಮ ಹೃದಯದ ಕೈ ಚಳಕಬೇಕು. ತಲೆ ಉಪಯೋಗಿಸಿದ್ರೆ ಇದಕ್ಕೆ ಪ್ರಯೋಜನ ಆಗೋದಿಲ್ಲ. ಇದಕ್ಕೆ ಆತ್ಮವಿಶ್ವಾಸ ಬೇಕು. ಈ ಆತ್ಮವಿಶ್ವಾಸವನ್ನು ಟ್ರಸ್ಟ್ ಅಂತ ಹೇಳಿದ್ರೆ, ಆ ಟ್ರಸ್ಟು ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ ಹಾಗೆ ಆತ್ಮನಿರ್ಭರತೆ, ಅದೇ ಟ್ರಸ್ಟ್. ಈ ಆತ್ಮನಿರ್ಭರತೆ ಅಥವಾ ಆತ್ಮವಿಶ್ವಾಸ ವೈಯಕ್ತಿಕವಾದದ್ದು. ಇದು ನಮ್ಮಲ್ಲಿ ಒಳಗಿನ ಸ್ತರವನ್ನು ಅದನ್ನು ವಿಕಾಸಗೊಳಿಸಿ ಬೆಳೆಸುವಂಥದ್ದು. ಇದು ಸಾಧಾರಣವಾಗಿ ಅವರಿವ್ರು ಹೇಳಿದ ನಂಬಿಕೆ ಅಲ್ಲ. ನಂಬಿಕೆ ಕೇವಲ ಸೋಷಿಯಲ್, ಅದು ವೈಯಕ್ತಿಕ, ಪರ್ಸನಲ್ ಅಲ್ಲ. ಆ ನಂಬಿಕೆಯನ್ನು ಹೊರಿಸ್ಬೋದು, ಇಂಪೋಸ್ ಮಾಡ್ಬೋದು ಯಾರ ಮೇಲಾದರೂ. ಆ ನಂಬಿಕೆ ನಮ್ಮನ್ನು ಇರೋ ಜಾಗದಲ್ಲೇ ಇಟ್ಟಿರುತ್ತೆ. ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇದು ಕಟ್ಟಿದ ನೀರು ಥರ. ಹೇಗೆ ಸೊಳ್ಳೆ ಮೊಟ್ಟೆ ಇಡ್ಬೋದೇ ಹೊರತು ಇನ್ನೇನು ಪ್ರಯೋಜನ ಆಗೋದಿಲ್ಲ. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೋಬೇಕು ನಮ್ಮ ಆತ್ಮಬಲದಿಂದ. ಯಾವ ನಂಬಿಕೆನೂ ನಮಗೆ ಸಹಾಯ ಮಾಡೋದಿಲ್ಲ. ಯಾರಾದ್ರೂ ಪ್ರಾಮಿಸ್ ಮಾಡಿದ್ರೆ ಭವಿಷ್ಯ ನಾನು ನೋಡ್ಕೋತೀನಿ ಅಂತ ಹೇಳಿದ್ರೆ, ಇದು ಆತ್ಮಶಕ್ತಿ ಇಲ್ಲದೆ ಇರೋರಿಗೆ ಅನಿಸ್ಬಹುದು, ಹೌದು ಯಾರಾದರೂ ಇದ್ದಾರೆ ನೆರಳು ಅಂತ. ಇಲ್ಲ, ಆದರೆ ನೋಡಕ್ಕೆ ಅದು ಸೆಕ್ಯೂರಿಟಿ ಥರ ಕಾಣುತ್ತೆ. ಆದರೆ ಇದು ಇಸ್ ವೆರಿ ಇನ್ಸೆಕ್ಯೂರ್. ಯಾರು ನಮ್ಮನ್ನು ಎಬ್ಬಿಸ್ತಾರೋ, ಯಾರು ನಮ್ಮಲ್ಲಿ ಇರುವಂತಹ ಶಕ್ತಿಯನ್ನು ಗುರುತಿಸ್ಕೊಡ್ತಾರೋ, ಅವರು ಸಂಪೂರ್ಣವಾಗಿ ನಾಯಕರಾಗಕ್ಕೂ, ಒಂದು ನಮ್ಮ ವಿಶ್ವಾಸಕ್ಕೆ ಅರ್ಹರಾಗೋಕ್ಕೂ, ನಿಜವಾದ ಜೀವನದ ಸ್ನೇಹಿತರಾಗಕ್ಕೂ ಆ ಥರದವರು ನಿಜವಾಗ್ಲೂ ಅರ್ಹರು, ಯೋಗ್ಯರು ನಮಗೆ ಬೇಕಾಗ್ತಾರೆ. ಜೀವನ ಒಂದು ಗುರು ಅಂತ, ಪಾಠ ಕಲಿಸೋ ಗುರು. ಬೇರೆ ಯಾರೂ ಬೇಕಾಗಿಲ್ಲ. ನಮ್ಮ ಜೀವನ ನಮಗೆ ಪಾಠ ಕಲಿಸುತ್ತೆ. ಇದಕ್ಕಿಂತ ಬೇರೆ ಏನಿಲ್ಲ. ಜೀವನ ಅಂದ್ರೇನು? ನಾಳೆ ಬರೋದಲ್ಲ, ಜೀವಿಸೋದು ಇವತ್ತು, ಈ ಕ್ಷಣ. ಈ ಕ್ಷಣದ ಅನಿವಾರ್ಯತೆಯನ್ನು ನೋಡುವುದು, ಅರಿತುಕೊಳ್ಳೋದು, ಅನಿವಾರ್ಯತೆಯನ್ನು ಅರಿತುಕೊಂಡು ಜೀವನದ ಆ ಒಂದು ನಿಶ್ಚಯವಾದ ವಿಚಾರನ
ಅಥವಾ ಅನಿಶ್ಚಿತವಾದ ವಿಚಾರವನ್ನ, ಏನೇ ಬರಲಿ, ಇನ್ಸೆಕ್ಯೂರಿಟಿ ಇರ್ಬೋದು, ಅನ್ಸರ್ಟನಿಟಿ ಇರ್ಬೋದು, ಅಪಾಯ ಇರ್ಬೋದು, ಜೀವನ ಏನು ಈ ಕ್ಷಣದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋದಿದೆಯಲ್ಲ, ತಿಳ್ಕೊಂಡು ಬದುಕೋದು ಅದು ಬಹಳ ಮುಖ್ಯ ಜೀವನದಲ್ಲಿ. ಅರಿತುಕೊಂಡು ಇರೋದು. ಅದರಲ್ಲೂ ಕೂಡ ಈಗ ಪ್ರಪಂಚದಲ್ಲಿ ಈ ಸಿಚುಯೇಷನ್ ಏನಿದೆ, ಆ ಕರೋನಾ ವೈರಸ್ ಬಂದು ಈ ಸ್ಥಿತಿಗೆ ನಾವು ಬಂದಿದ್ದೀವಲ್ಲ, ಈ ಸಿಚುಯೇಷನ್ನಲ್ಲಿ ಯಾರಿಗೂ ಆಶ್ವಾಸನೆಗಳನ್ನು ಕೊಡಬಾರ್ದು. ಆತ್ಮವಿಶ್ವಾಸ ಇಲ್ಲದೆ ಇದ್ರಂತೂ ಜನ ಅದನ್ನು ನಂಬಿಟ್ಟು ಆಶ್ರಯಿಸ್ಕೊಂಡ್ಬಿಡ್ತಾರೆ. ಇದು ನೋಡಕ್ಕೆ ಅರಮನೆ ಥರ ಕಾಣುತ್ತೆ, ಆದರೆ ಅದು ಸೆರೆಮನೆ. ಅದು ಪ್ರಯೋಜನ ಆಗೋದಿಲ್ಲ. ಯಾಕೆಂದರೆ ಜೀವನ ಅನ್ನೋದು ಮೆಕ್ಯಾನಿಕಲ್ ಪ್ರಾಸೆಸ್ ಅಲ್ಲ. ನಾವು ಜ್ಞಾಪಕ ಇಟ್ಕೋಬೇಕು. ಜೀವನ ನಾಳೆ ಏನು ಅಂತ ಗೊತ್ತಿಲ್ಲ ನಮಗೆ. ಯಾವ ರೀತಿ ಇದ್ದೀವಿ ನಾವು ನೆಕ್ಸ್ಟ್ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಯಾರಿಗೂ. ನಾಳೆ ಹೇಗಿರ್ಬೋದು ಭವಿಷ್ಯ ಅನ್ನೋದು. ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು, ಸೆಲ್ಫ್ ಇಂಡಿಪೆಂಡೆನ್ಸ್ ಬೇಕು ಅಂತಾರೆ. ಆದರೆ ಆ ಸ್ವಾತಂತ್ರ್ಯ ಬಂದಾಗ ಹೆದರ್ತಾರೆ. ಯಾಕೆ ಅಂದರೆ ಅಹಂಕಾರದಲ್ಲಿ ಸಿಕ್ಕಾಕೊಂಡಿದ್ದಾಗ, ಅದು ಲಿಮಿಟೆಡ್ ಆಗಿದ್ದಾಗ ಆ ಸ್ವಾತಂತ್ರ್ಯನ ಭಯಪಡಿಸುತ್ತೆ. ಅವ್ರಿಗೆ ಬೇಕಿರಲ್ಲ. ಆದರೆ ಹೇಳ್ತಾರೆ ನಿಜವಾದ ಸ್ವಾತಂತ್ರ್ಯ ಏನಂದರೆ, ಇಟ್ ಈಸ್ ರೆಡಿನೆಸ್ ಟು ಬಿ ವಿತ್ ಅನ್ಸರ್ಟನಿಟಿ ಈಸ್ ರಿಯಲ್. ಆ ಧೈರ್ಯವಂತ ಇರೋನು ಏನಿದೆಯೋ ಅದ್ರ ಜೊತೆಗೆ ಅನ್ಸರ್ಟನಿಟಿ ಇದ್ರೂ ನಿಂತ್ಕೊಳ್ತಾನಲ್ಲ, ಅದು ಆತ್ಮವಿಶ್ವಾಸದಿಂದಲೇ ಬರೋದು. ಅದು ಹೊರಗಡೆಯಿಂದ ನಿಜವಾಗ್ಲೂ ಕೊಡೋಕ್ಕಾಗಲ್ಲ. ಜೀವನ ಹೇಗೆ ಮೆಕ್ಯಾನಿಕಲ್ ಅಥವಾ ಮೆಕ್ಯಾನಿಕಲ್ ಪ್ರಾಸೆಸ್ ಅಲ್ಲ, ಹಾಗೆ ಜೀವನ ವಿಜ್ಞಾನ ಕೂಡ ಅಲ್ಲ. ಜೀವನ ವಿಜ್ಞಾನ ಅಲ್ಲ. ನಮ್ಮಲ್ಲಿ ಒಂದು ಇನ್ಬಾರ್ನ್ ಫ್ರೀಡಮ್ ಇದೆ, ಆ ಸ್ವಾತಂತ್ರ್ಯ ಇದೆ ನಮ್ಮಲ್ಲಿ. ನಾವು ಆ ಸ್ವಾತಂತ್ರ್ಯ ನಾಳೆ ಕೊಡಲ್ಲ ಯಾರು. ಇವತ್ತು ಇದ್ದು ಅರಿವಿಂದ ಇದ್ದು ಬದುಕಿ ಕಂಡ್ಕೋಬೇಕು ಅದನ್ನು, ಆ ಸ್ವಾತಂತ್ರ್ಯವನ್ನು. ಆಗ ನಮಗನ್ಸುತ್ತೆ ಏನಾದ್ರೂ ಅನಿವಾರ್ಯತೆ ಬಂದರೆ ಅಥವಾ ಏನಾದರೂ ಒಂದು ಅನ್ಸರ್ಟಿನಿಟಿ ಬಂದರೆ ನಾವು ಅದನ್ನು ವಿಸ್ಮಯ ಅಂತ ಕರಿತೀವಿ, ಪಾಸಿಟಿವ್ ಆಗಿ ತಗೊಳ್ತೀವಿ. ನಾವು ಏನಾದ್ರು ಇನ್ಸೆಕ್ಯೂರಿಟಿ ಅಂದರೆ ಇದು ಒಂದು ಧೈರ್ಯ ಅಂದ್ಕೊಳ್ತೀವಿ ಅಥವಾ ಸ್ವಾತಂತ್ರ್ಯ ಅಂದ್ಕೊಳ್ತೀವಿ. ಈ ರೀತಿ ಜೀವನನ ಕಣ್ಣಲ್ಲಿ ಒಳಗಿಂದ ನೋಡ್ಬಿಟ್ರೆ, ನಮ್ಮ ಜೀವನನ ನಾವು ನೋಡ್ಬಿಟ್ರೆ, ಸಿಚುಯೇಷನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ರೆ ನಮಗೆ ಜೀವನದ ಬಗ್ಗೆ, ಆ ಸತ್ಯ ಮತ್ತೆ ಧೈರ್ಯ ಎರಡೂ ಒಂದೇ. ಸತ್ಯ ನೋಡಿದ ತಕ್ಷಣ ಧೈರ್ಯ ಇದೆ. ಹಾಗೇನೆ ಈ ಇಡೀ ವಿಶ್ವ ಪ್ರೇಮ ಏನು, ಧೈರ್ಯದ ಇನ್ನೊಂದು ಮುಖ. ಈ ರೀತಿ ಎಲ್ಲ ದೈವಿಕ ಗುಣಗಳು, ಗಾಡ್ಲಿ ಕ್ವಾಲಿಟಿ ಎಲ್ಲ ನಮ್ಮನ್ನು ಅರಿಸ್ಕೊಂಡು ಹುಡುಕೊಂಡು ನಮ್ಮನ್ನು ಬರುತ್ತೆ. ಯಾವಾಗ ಆತ್ಮಶಕ್ತಿ ಇದ್ದು ನಮ್ಮ ಜೀವನನ ಪ್ರತಿಕ್ಷಣ ಬದುಕಕ್ಕೆ ಶುರು ಮಾಡಿದಾಗ ಎಲ್ಲ ನಮ್ಮನ್ನು ಹುಡುಕೊಂಡು ಬರುತ್ತೆ. ನಾವು ತಿಳ್ಕೋಬೇಕು, ಲೈಫ್ ನೆವರ್ ಲಿಸನ್ಸ್ ಟು ಲಾಜಿಕ್ ಅಂತ. ಯಾವತ್ತೂ ನಮ್ಮ ತರ್ಕನ ನಮ್ಮ ಜೀವನ ಕೇಳಲ್ಲ. ನಾವೇ ಜೀವನವನ್ನು ಕೇಳಬೇಕು. ಜೀವನ ಅದು ಫ್ಲೋ ಆಗ್ತಾ ಇದೆ, ಅದು ಹರಿದು ಹೋಗ್ತಾ ಇದೆ. ನಾವು ಅದರ ಜೊತೆಗೆ ಹರಿಯೋದಕ್ಕೆ ಹೊರಡಬೇಕು. ಯಾವಾಗ ನಾವು ರಿಜಿಡ್ ಆಗಿದ್ದು ಬಿಡ್ತೀವಿ, ಓಪನ್ ಆಗಿರಲ್ಲ, ಆತ್ಮದ ಒಂದು ಪರಿವೆ ಇರಲ್ಲ, ಆ ರಿಜಿಡ್ ಆಗಿದ್ದಾಗ ಕಣ್ಣಲ್ಲಿ ಪ್ರಿಜುಡಿಸ್ ಇರುತ್ತೆ, ಬ್ಲೈಂಡ್ ಐ ಅಂತಾರೆ. ಅದರಿಂದ ಜೀವನ ನೋಡೋಕ್ಕಾಗಲ್ಲ ಪೂರ್ತಿ. ಹಾಗೇನೆ ನಮ್ಮಲ್ಲಿ ಹೃದಯದಲ್ಲಿ ಬರೀ ಕನ್ಕ್ಲೂಷನ್ಸ್ ಇರುತ್ತೆ, ಅದು ಡೆಡ್ ಹೃದಯ. ಹಾಗೇನೆ ಮನಸ್ಸಿನಲ್ಲಿ ಯಾವಾಗ್ಲೂ ಕೂಡ ಅಸಂಪ್ಷನ್ಸ್, ಊಹಾಪೋಹಗಳು ತುಂಬಿಕೊಂಡಿದ್ರೆ ನಾವು ಅದನ್ನ ಏನು ಅಂತೀವಿ, ಡಲ್ ಅಂತೀವಿ, ಡಲ್ ಇಂಟೆಲೆಕ್ಟ್ ಅಂತ ಹೇಳ್ತೀವಿ. ಈ ತರ ಇರೋರು ಎಲ್ಲರೂ ಇದ್ರೆ ಯಾರ ಮಾತು ಕೇಳ್ತೀರಾ? ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಒಂದೊಂದು ಮೆಸೇಜ್ ನೋಡಿದ್ರೆ ಒಬ್ಬೊಬ್ರು ಹಿಂಗೆ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ, ಅವ್ರು ಅದು ಹೇಳ್ತಾರೆ, ಅವ್ರು ಇದು ಏನು ಕನ್ಫ್ಯೂಷನ್. ಅದಕ್ಕೆ ಲಾಸ್ಟಲ್ಲಿ ಏನು ಹೇಳಿದ್ರು ನೋಡಿ, ನೀವು ಯಾರ ಮಾತು ಕೇಳಬೇಡಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಆತ್ಮನಿರ್ಭರತೆ ಅದೇ ನಿಜವಾದ ಉತ್ತರ. ಅದರಲ್ಲಿ ಬಹಳ ಅರ್ಥ ಇದೆ. ಆಳವಾಗಿ ಹೋಗ್ತಾ ಹೋಗ್ತಾ ಅದು ಜೀವನನ ಬಿಡಿಸಿ ತೋರಿಸ್ತಾ ಇದೆ, ಯಾವ ರೀತಿ ಜೀವನ ಅನ್ನೋದು ತೋರಿಸ್ತಾ ಇದೆ. ಅದರಿಂದ ಯಾರನ್ನೂ ನಂಬೋದು ಬೇಕಾಗಿಲ್ಲ, ನೀವು ಬುದ್ಧ ಆಗೋದು ಬೇಕಾಗಿಲ್ಲ, ನೀವು ಹೋಲಿಸ್ಕೋಬೇಡಿ, ಅಥವಾ ನೀವು ಕೃಷ್ಣನ್ನೂ ಹೋಲಿಸ್ಕೋಬೇಡಿ, ಯಾವ ಮಹಾನ್ ವ್ಯಕ್ತಿಗಳನ್ನು ಹೋಲಿಸ್ಕೋಬೇಡಿ, ಗಾಂಧೀಜಿನೂ ಹೋಲಿಸ್ಕೋಬೇಡಿ, ಇಂದಿರಾ ಗಾಂಧಿನೂ ಹೋಲಿಸ್ಕೋಬೇಡಿ. ನೀವೇನಾಗಿದ್ದೀರೋ ಅದೇ ಆಗಿರೋಕ್ಕೆ ಸಾಧ್ಯ. ನೀವಾಗೇ ಇರಿ. ನೀವೆಲ್ಲರಲ್ಲೂ ಕೂಡ ಆ ಸಮನಾದ ಪರಮಾತ್ಮ ಕೊಟ್ಟಿರೋ ಶಕ್ತಿ ಇದ್ದೇ ಇದೆ. ಎಲ್ಲರಲ್ಲೂ ಆ ಶಕ್ತಿ ಇದೆ. ನೀವು ಗುರುತಿಸ್ಕೊಳ್ಳಿಲ್ಲ ಅಷ್ಟೇನೆ. ಗುರುತಿಸ್ಕೊಂಡಾಗ ನಿಮ್ಗೊಂದು ಗೌರವ ಬರುತ್ತೆ, ಆತ್ಮಗೌರವ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಆ ಗೌರವವನ್ನು ನೀವು ನಿಮ್ಮಲ್ಲಿ ಗುರುತಿಸ್ಕೊಳ್ತೀರಾ, ನಿಮ್ಮ ಗುಣನ, ನಿಮ್ಮ ಆತ್ಮದ ಅನುಭವ ಆಗತ್ತವಾಗ. ನಮ್ಮಲ್ಲಿರೋ ಗೌರವನ ನಾವು ಗುರುತಿಸ್ಕೊಂಡ ತಕ್ಷಣ ಒಂದು ಅನುಭವ ಆಗತ್ತೆ. ಆ ಆತ್ಮಾನುಭವದಲ್ಲಿ ಜೀವನ ಮಾಡೋದು ಬಹಳ ವ್ಯಾಲ್ಯೂಬಲ್. ಅದು ಆ ರೀತಿ ಜೀವನ ಮಾಡಿದವರೇ ನಿಜವಾದ ಜೀವನ ಮಾಡೋನು. ಆತ್ಮಾನುಭವ ಇಲ್ಲದೆ ಇದ್ರೆ ನಿಮ್ಮಲ್ಲಿ ಆ ಜೀವನ ಪ್ರಿಟೆನ್ಷನ್ ಆಯಿತು. ಯಾವಾಗ ಪ್ರಿಟೆನ್ಷನ್ ಆಗತ್ತೆ,
ನಾವು ಎರಡು ಥರ ರಿಸ್ಕ್ ತೊಗೊಂಡ್ಬಿಡ್ತೀವಿ. ಅಂದರೆ ಯಾರು ಅಜ್ಞಾನದಲ್ಲಿ ಇರ್ತಾರೋ, ಬೇಜವಾಬ್ದಾರಿಯಿಂದ ಇರ್ತಾರೋ ಅವರು ರಿಸ್ಕ್ ತಗೊಳ್ಳೋದು ಹೇಗೆ ಅಂದರೆ, ಅಯ್ಯೋ ಬನ್ರಿ ಹೋಗೋಣ, ಎಲ್ಲರೂ ಹೋಗ್ತಾ ಇದ್ದಾರೆ ನಾವು ಹೋಗೋಣ, ಏನಾಗಲ್ಲ, ಏನಾಗ್ಬಿಡುತ್ತೆ, ಸತ್ರೆ ಸಾಯೋಣ, ಅಥವಾ ಸಾಯಲ್ವಂತೆ, ಅದೇನೋ ಕಾಯಿಲೆ ಬರುತ್ತೆ ಸಾಯಲ್ವಂತೆ, ಇದನ್ನ ಸಫರ್ ಮಾಡೋಕ್ಕೂ ತಯಾರಿದ್ದಾರೆ. ಅಂದರೆ ಎಲ್ಲರೂ ಇವಾಗ ನಾನು ಹೇಳೋದು, ಯೋಗ ಮಾಡಿ, ನೀವು ಧ್ಯಾನ ಮಾಡಿ, ಈ ಡಯಟ್ ಮಾಡಿ ಅಂದರೆ ಡಯಾಬಿಟೀಸ್ ಹೋಗುತ್ತೆ ಅಂದರೆ, ಅಯ್ಯೋ ಬಿಡಿ ಡಯಾಬಿಟೀಸ್ ಕಾಮನ್ ಇವಾಗ, ಆ ರೀತಿ ಜನ ಮಾತಾಡೋದಿದ್ದಾರೆ. ಅಂದರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅದು ಸರಿ ಅಂತ. ಇದು ಒಂದು ರೀತಿ ರಿಸ್ಕ್ ತಗೊಳ್ಳೋದು. ಇದು ಪರ್ಸನಾಲಿಟಿ ಅಂದರೆ ವ್ಯಕ್ತಿತ್ವದಲ್ಲಿ ಇದ್ದಾಗ ಈ ರೀತಿಯೇ ರಿಸ್ಕ್ ತಗೊಳ್ಳೋದು. ಆದರೆ ನೀವು ಇಂಡಿವಿಜುವಲ್ ಆಗಿದ್ದರೆ, ಆತ್ಮದ ಒಂದು ಶಕ್ತಿ ಇಂಟಿಗ್ರೇಟೆಡ್ ಇಂಡಿವಿಜುವಲ್ ಆಗಿದ್ದರೆ ನೀವು ರಿಸ್ಕ್ ತಗೊಳ್ಳೋದು, ಇಟ್ ಈಸ್ ಟೇಕಿಂಗ್ ಎ ಲೀಪ್ ಫ್ರಮ್ ನೋನ್ ಟು ಅನ್ನೋನ್. ಜೀವನ ಇವಾಗ ಅನ್ನೋನ್ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದೆ. ಅನ್ನೋನ್, ಏನು ಗೊತ್ತಿಲ್ಲ, ನಾಳೆ ಏನು ಅಂತ ಗೊತ್ತಿಲ್ಲ. ಈಗ ಸುಲಭವಾಗಿರೋದೇನೋ ಅಸುಲಭ ಆಗಬಹುದು, ಪರವಾಗಿಲ್ಲ, ನಾಳೆ ಏನಾದರೂ ಬರಲಿ, ನಾನು ಅದಕ್ಕೆ ಹೋಗ್ತೀನಿ ಅಂತ. ಇಟ್ ಈಸ್ ಟೇಕಿಂಗ್ ಎ ಲೀಪ್ ಫ್ರಮ್ ನೋನ್ ಟು ಅನ್ನೋನ್. ಪರಿಚಯ ಇರೋದ್ರಿಂದ ಅಪರಿಚಿತವಾದ ಪರಿಸ್ಥಿತಿ, ನಾಳೆ ಅದಕ್ಕೆ ನಾನು ಹೋಗ್ತೀನಿ ಅನ್ನೋದು ಧೈರ್ಯ ಅದು ಬರುತ್ತಲ್ಲ, ಅದು ಬಹಳ ಮುಖ್ಯ. ಆ ಶಿಫ್ಟ್ ನಮ್ಮಲ್ಲಿ ಅದು ಬರಬೇಕು. ಆ ಶಿಫ್ಟ್ ಬರದೇ ಇದ್ರೆ ನಾವು ಪ್ರಯೋಜನ ಇಲ್ಲ. ಆಗ ನಾವು ಹೇಡಿಗಳಾಗ್ತೀವಿ. ಜೀವನದಲ್ಲಿ ಆ ಶಿಫ್ಟ್ ಬರಬೇಕು. ಆವಾಗ ನಮ್ಗೆ ಇಂಟಿಗ್ರಿಟಿ ಬರುತ್ತೆ, ನಮ್ಮಲ್ಲಿ ಒಂದು ರೀತಿಯ ಧೈರ್ಯ ಬರುತ್ತೆ. ಆಮೇಲೆ ಜೀವನ ಬೇಸರ ಅನ್ಸಲ್ಲ, ಬೋರ್ ಅನ್ಸಲ್ಲ, ಒಂದು ರೀತಿ ಸಾಹಸ ಆಗತ್ತೆ. ಆತ್ಮಶಕ್ತಿಯಿಂದ ಬರಬೇಕಾಗಿರೋದು ಜೀವನದಲ್ಲಿ ಸಾಹಸ, ಅಡ್ವೆಂಚರ್. ಇದು ನಾಳೆ ಏನಾದರೂ ಬರಲಿ ಪರವಾಗಿಲ್ಲ, ನಾನು ಫೇಸ್ ಮಾಡ್ತೀನಿ ಅನ್ನೋ ಅಡ್ವೆಂಚರು ಬಹಳ ಮುಖ್ಯ. ಅದರಿಂದ ಹೇಳಿದ್ರು, ಹೇಡಿಗಳಿಗೂ ಧೈರ್ಯವಂತರಿಗೂ ಒಂದೇ ಒಂದು ವ್ಯತ್ಯಾಸ. ಹೇಡಿಗಳು ಏನು ಮಾಡ್ತಾರೆ, ಆ ಭಯದ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಆದರೆ ಧೈರ್ಯವಂತರು ಏನು ಮಾಡ್ತಾರೆ, ಭಯ ಇದ್ರೂ ಕೂಡ ಪಕ್ಕಕ್ಕೆ ಜರುಗಿಸ್ಬಿಟ್ಟು ತಾವು ಮುಂದಕ್ಕೆ ಹೋಗ್ತಾರೆ. ಇದರಲ್ಲಿ ಆ ಭಯ ನಾಶ ಆಗತ್ತೆ. ಹೀಗೆ ಪ್ರತಿ ಸ್ಟೇಜಲ್ಲೂ ನಾವು ಆ ಥರ ಹೋಗ್ತಾ ಇದ್ರೆ ಒನ್ ಡೇ ಕಂಪ್ಲೀಟ್ ಭಯ ಹೊಟ್ಟೋಗಿ ಫಿಯರ್ಲೆಸ್ನೆಸ್ ಬರುತ್ತೆ. ಈ ಥರನೇ ಸೈನಿಕರಿಗೆ ಟ್ರೈನಿಂಗ್ ಕೊಡೋದು, ಯಾವ ರೀತಿ ಫಿಯರ್ಲೆಸ್ ಆಗಿ ಫ್ರಂಟ್ ಹೋಗೋದು ಅನ್ನೋದು ಆ ಟ್ರೈನಿಂಗ್. ಆ ರೀತಿ ನಮ್ಮ ಜೀವನನೂ ಕೂಡ ಒಂದು ವಾರ್ ಫ್ರಂಟ್ ಹೋದಂಗೇನೆ ಆ ಟ್ರೈನಿಂಗ್ ತಗೊಂಡು ಆ ಧೈರ್ಯ. ಇದಕ್ಕೆ ಬೇಕಾಗಿರೋದು ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ತುಂಬಾ ಮುಖ್ಯ. ತುಂಬಾ ಜನ ತಿಳ್ಕೊಂಡಿದ್ದಾರೆ ನಾವು ಹೊತ್ಕೋಬೇಕು ರೆಸ್ಪಾನ್ಸಿಬಿಲಿಟಿ, ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಅಲ್ಲಿ ತಗೊಂಡಿಲ್ಲ, ಮಿನಿಸ್ಟರ್ಗಳು ತಗೊಂಡಿಲ್ಲ. ಯಾರು ತಗೊಳ್ಳೋದಲ್ಲ, ಇದು ಕೊಡೋದಲ್ಲ. ರೆಸ್ಪಾನ್ಸಿಬಿಲಿಟಿ ಹೊರೆನೂ ಅಲ್ಲ. ರೆಸ್ಪಾಂಡಿಂಗ್ ಟು ದಿ ಟ್ರೂತ್, ಎಬಿಲಿಟಿ ಟು ರೆಸ್ಪಾಂಡ್ ಟು ಟ್ರೂತ್, ಎಬಿಲಿಟಿ ಟು ರೆಸ್ಪಾಂಡ್ ಟು ದಿ ಪ್ರೆಸೆಂಟ್ ಮೊಮೆಂಟ್, ಎಬಿಲಿಟಿ ಟು ರೆಸ್ಪಾಂಡ್ ಟು ವಾಟ್ ಈಸ್ ಇನ್ ಯುವರ್ ಹ್ಯಾಂಡ್. ಅದಕ್ಕೆ ಜವಾಬ್ದಾರಿ ರೆಸ್ಪಾಂಡಿಂಗ್. ಎಬಿಲಿಟಿ ಟು ರೆಸ್ಪಾಂಡ್ ಇಸ್ ರೆಸ್ಪಾನ್ಸಿಬಿಲಿಟಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಕನ್ನಡದಲ್ಲೂ ಅದೇ ಅರ್ಥ ಬರುತ್ತೆ, ಜವಾಬ್ ಕೊಡಪ್ಪ, ನೀನು ಎಷ್ಟಕ್ಕೆ ಜವಾಬ್ ಕೊಡ್ತೀಯ ಅಷ್ಟಕ್ಕೆ ನಿನ್ ಜವಾಬ್ದಾರಿ ಅಂತ. ಈ ಜವಾಬ್ದಾರಿ ಬಂದ ತಕ್ಷಣ ನಮಗೆ ಬೇರೆ ಒಂದು ಡೈಮೆನ್ಷನ್ ಸಿಕ್ಬಿಡುತ್ತೆ. ನಾವು ಆ ಪರ್ಸನಾಲಿಟಿಯಿಂದ ಇಂಡಿವಿಜುವಾಲಿಟಿಗೆ ಬರ್ತೀವಿ. ಪರ್ಸನಾಲಿಟಿ ಬೋಗಸ್ಸು, ಅದು ಇಂಪೋಸ್ಡ್, ಅದು ನಾವೇ ಮಾಡ್ಕೊಂಡಿರೋದು, ಅದು ಸಣ್ಣ ಗೂಡು. ಆದರೆ ಇಂಡಿವಿಜುವಾಲಿಟಿ ಪರಮಾತ್ಮ ಕೊಟ್ಟಿದ್ದು ನಮ್ಮ ಸ್ವರೂಪ. ಅದು ಇಂಡಿವಿಜುವಾಲಿಟಿ ಅನ್ನೋದು ಅದರಲ್ಲಿ ಸಬ್ಸ್ಟೆನ್ಸ್ ಇದೆ, ಏನೋ ಒಂದು ಸಬ್ಸ್ಟ್ಯಾನ್ಷಿಯಲ್ ಥಿಂಗ್ ಇನ್ ಇಂಡಿವಿಜುವಾಲಿಟಿ. ನಾವು ಹೇಳ್ತೀವಿ ಪರ್ಸನಾಲಿಟಿ ಇದ್ದಾಗ ಇಲ್ಲ ನಾವು ಬದಲಾಯಿಸ್ಕೋತೀವಿ ಜೀವನನ, ನಾವು ಜಾಗ ಬದಲಾಯಿಸ್ತೀವಿ. ಪರ್ಸನಾಲಿಟಿ ಬೋರ್ ಕೊಡುತ್ತೆ, ಯಾಕೆಂದ್ರೆ ನಿಮ್ಮ ಜೀವನ ಲಿಮಿಟೆಡ್. ಆಯ್ತು, ಜಾಗ ಬದಲಾಯಿಸ್ತೀರಾ, ಮನೆ ಬದಲಾಯಿಸ್ತೀರಾ, ಜನನ್ ಬದಲಾಯಿಸ್ತೀರಾ, ಊರು ಬದಲಾಯಿಸ್ತೀರಾ, ಕೆಲಸ ಬದಲಾಯಿಸ್ತೀರಾ, ಅದೆಲ್ಲ ಬದಲಾಯಿಸಬೇಕಾಗಿರೋದು. ನೀವು ಬದಲಾಯಿಸಬೇಕಾಗಿರೋದು ನಿಮ್ಮ ಪರ್ಸನಾಲಿಟಿಯಿಂದ ಇಂಡಿವಿಜುವಾಲಿಟಿಗೆ ಬದಲಾಯಿಸಬೇಕಾಗಿರೋದು. ನಿಮ್ಮ ಪ್ಯಾಟ್ರನ್, ಆವಾಗ ಲೈಫ್ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಲೈಫನ್ನ ನೀವು ರಿನೌನ್ಸ್ ಮಾಡಬೇಕಾಗಿಲ್ಲ, ರಿಜಾಯ್ಸ್ ಮಾಡ್ತೀರಾ. ಇದು ನಮ್ಮಲ್ಲಿ ಆಗಬೇಕಾಗಿರೋ ಪರಿವರ್ತನೆ. ಇದು ಎಲ್ಲರೂ ಕೂಡ ಒಂದೊಂದು ಪಾಯಿಂಟು ನಾನು ಹೇಳ್ತಾ ಇರೋದನ್ನ ನಾನು ಕೂಡ ಆಲೋಚನೆ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿ ಆ ಬದುಕಕ್ಕೆ ಯಾವ ರೀತಿ ಎಲ್ಲರೂ ಚೆನ್ನಾಗಿ ಬದುಕಕ್ಕೆ ಏನು ಮಾಡಬಹುದು, ಇದೆಲ್ಲನೂ ಒಂದೊಂದು ಸ್ಟೆಪ್ ಮಾಡ್ತಿದ್ರೆ ಆತ್ಮನಿರ್ಭರತೆ. ಯಾರು ಆ ಪದವನ್ನು ಕೊಟ್ಟರೋ, ಆ ಮಂತ್ರವನ್ನು ಕೊಟ್ಟರೋ, ಅದರ ನಿಜವಾಗ್ಲೂ ಕಂಟಂಪ್ಲೇಟ್ ಮಾಡ್ತಾ ಇದ್ರೆ, ಆಳವಾಗಿ ಹೋಗ್ತಾ ಇದ್ರೆ ಸತ್ಯ ಒಂದೊಂದೂ ಕೂಡ ನಮ್ಮ ಆತ್ಮದ ಸ್ವರೂಪಗಳು ರಿವೀಲ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಎಲ್ಲರೂ ಮಾಡಿ ಆತ್ಮನಿರ್ಭರತೆ ಅನ್ನೋ ಮಂತ್ರನ ಹಿಡ್ಕೊಂಡು ಜಪ ಮಾಡಿ. ಖಂಡಿತವಾಗ್ಲೂ ನೀವು ಒಬ್ಬೊಬ್ಬರೂ ಒಂದು ಇಂಟಿಗ್ರೇಟೆಡ್ ಇಂಡಿವಿಜುವಲ್ ಆಗ್ತೀರಾ.